ಈಗ ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿದೆ. ಈ ಮಳೆಗಾಲಕ್ಕೆ ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗಿ ಏನಾದರೂ ತಿನ್ಬೇಕನ್ಸುತ್ತಲ್ಲ ಮಕ್ಕಳಿಗೆ, ಮನೆ ಮಂದಿಗೆಲ್ಲ. ಈಗ ಇವತ್ತು ನಾವು ಮನೆಯಲ್ಲೇ ಬ್ರೆಡ್ ಬಜ್ಜಿ ಯಾವ ರೀತಿ ಮಾಡೋದ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಅಂತ ನೋಡೋದ ಬನ್ನಿ. ಅದು ತುಂಬಾ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ನೋಡಿ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ. ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫಿಲ್ಲಿಂಗ್ ಅದೆಲ್ಲ. ನೋಡಿ, ಈರುಳ್ಳಿ ಜಾಸ್ತಿ ಬೆಂದಿರಲ್ಲ, ನಮ್ಗೆ ಕ್ರಿಸ್ಪಿಯಾಗಿ ಸಿಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋದ ಅಂತ ತಿಳ್ಕೊಳ್ಳೋದ ಬನ್ನಿ. ಈಗ ಎಲ್ಲ ಕಡೆ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಮನೆಯಲ್ಲೇ ಬಿಸಿ ಬಿಸಿಯಾಗಿ ಬ್ರೆಡ್ ಬಜ್ಜಿ ಯಾವ ರೀತಿ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಅಂತ ನೋಡೋದ ಬನ್ನಿ. ಈಗ ಇಲ್ಲಿ ಬ್ರೆಡ್ನ ಈ ರೀತಿ ಸೈಡಲ್ಲಿ ಇದನ್ನು ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಉದ್ದದಾಗಿ ಹಚ್ಚಿದಂಥ ಈರುಳ್ಳಿ ಸೇರಿಸ್ತಿದ್ದೀನಿ. ಮತ್ತು ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹಚ್ಚಿಬಿಟ್ಟು ಸೇರಿಸ್ತಾ ಇದ್ದೀನಿ. ಇದಕ್ಕೊಂಚೂರು ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ. ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಚಾಟ್ ಮಸಾಲ ಸೇರಿಸ್ತಿದ್ದೀನಿ. ಒಂಚೂರು ಕಸೂರಿ ಮೆಂತಿನ ಹಿಂಗಿತ್ ಮಾಡಿಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ನೋಡಿ, ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಆಲೂಗಡ್ಡೆ ಪಲ್ಯ ಮಾಡಿಬಿಟ್ಟು ಈ ರೀತಿ ಮಾಡ್ತಾರೆ. ನಮಗೆ ಈರುಳ್ಳಿ ಅಲ್ಲಿ ಮಧ್ಯದಲ್ಲಿ ಕ್ರಿಸ್ಪಿಯಾಗಿ ಸಿಗಲಿ ಅಂತ ಹಸಿ ಈರುಳ್ಳಿನ ನಾನು ಹಂಗೆ ಸೇರಿಸ್ತಾ ಇದ್ದೀನಿ. ಈಗ ಮಾಡೋದ ಬನ್ನಿ. ನೋಡಿ, ಈಗ ಒಂದು ಬ್ರೆಡ್ ಪೀಸ್ ತೊಗೊಂಡಿದ್ದೀನಿ. ಸೈಡು ಎಡ್ಜಸ್ನ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಮಧ್ಯದಲ್ಲಿ ನಾವು ಮಾಡಿರೋಂಥ ಫಿಲ್ಲಿಂಗ್ ಇಟ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋದ. ಇದಕ್ಕೆ ನೀರಾಜ ಅವಶ್ಯಕತೆ ಇಲ್ಲ, ಇಷ್ಟೇ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಫಿಲ್ಲಿಂಗ್ ಇಟ್ಕೊಂಡು ಈ ರೀತಿ ಬ್ರೆಡ್ನ ಫೋಲ್ಡ್ ಮಾಡಿದ್ರೆ ಸಾಕು. ಈ ರೀತಿ ಈಗ ಎಲ್ಲನೂ ಈ ರೀತಿ ಮಾಡಿ ರೆಡಿ ಮಾಡ್ಕೊಳ್ಳೋದ. ನೋಡಿ, ಈ ರೀತಿ ಎಲ್ಲನೂ ತುಂಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬನ್ನಿ ನೆಕ್ಸ್ಟ್ ಪಕೋಡ ಮಾಡೋದ. ಬ್ರೆಡ್ ಬಜ್ಜಿಗೆ ಇಲ್ಲಿ ಮಾಮೂಲಿ ಬಜ್ಜಿ ಅದಕ್ಕೆ ಬಜ್ಜಿ ಕಲಿಸ್ತೀವಲ್ಲ ನಾವು, ಆ ರೀತಿ ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು, ಒಂಚೂರು ಅಕ್ಕಿ ಹಿಟ್ಟೋದು ಹಾಕ್ಬಿಟ್ಟು ಈಗ ಇದು ರೆಡಿ ಇದೆ. ಈಗ ಬನ್ನಿ ಬಜ್ಜಿ ಮಾಡೋದ. ನೋಡಿ, ಈ ರೀತಿ ಹಿಟ್ಟೊಳಗಡೆ ಈ ರೀತಿ ಡಿಪ್ ಮಾಡಿಬಿಟ್ಟು ಇದನ್ನು ನೀಟಾಗಿ ಈ ರೀತಿ ಎಣ್ಣೆ ಬಿಡಬೇಕು. ನೋಡಿ, ಈಗ ಬ್ರೆಡ್ ಬಜ್ಜಿ ಕ್ರಿಸ್ಪಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಕ್ರಿಸ್ಪಿಯಾದ ಟೇಸ್ಟಿಯಾದ ಬ್ರೆಡ್ ಬಜ್ಜಿ ಸರ್ವ್ ಮಾಡೋಕ್ಕೆ ರೆಡಿ ಇದೆ.